ಇಲ್ಲಿಂದ ಸ್ಟೆಪ್ ಕಾಣಿಸ್ತಿದ್ಯಾ? ಸಿಹಿ ಬಾ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಅವಳನ್ನು ಮಾತಾಡ್ಸು, ನೋಡ್ತಾಳೆ. ತುಪ್ಪಾಭಿಷೇಕ. ಓ, ಇದು ಮಗ ನೋಡ್ತೆ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತು ರೆಡಿಯಾಗಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಾ. ನಾನಿವತ್ತು ನಮ್ಮ ಹುಡುಗದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ರೆಡಿಯಾಗಿದ್ದೀನಿ. ಸಿಹಿಗೆ ಹೊಸ ಶೂ, ಹೊಸ ಕಾಲ್ಚೆನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನಾನಿವಾಗ ಬಸ್ ಸ್ಟಾಪಿಗೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನೀವು ನೋಡ್ಕೊಬನ್ನಿ. ಆಮೇಲೆ ನಾನು ಬಸ್ ಸ್ಟಾಪಿಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಎಲ್ರಿಗೂ ಗೊತ್ತು, ಮೈಸೂರಲ್ಲಿ ಹೊಸದಾಗಿ ಡಿ-ಮಾರ್ಟ್ ಓಪನ್ ಆಗಿದೆ ಅಂತ ಹೇಳಿ. ಸೊ ನಾನು ಕೂಡ ಡಿ-ಮಾರ್ಟ್ ಹೇಗಿದೆ ಅಂತ ನೋಡಬೇಕು ಅಂತೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ. ಹಾಗಾಗಿ ಡಿ-ಮಾರ್ಟ್ಗೆ ಹೋದೆ ನಾನು. ತುಂಬ ಅಫೋರ್ಡಬಲ್ ಪ್ರೈಸಸ್ ಸಿಕ್ತು. ಅದಲ್ಲದೆ ಇವಾಗ ಎಲ್ಲ ವೀಡಿಯೋಸ್ಗಳಲ್ಲಿ ಸ್ಕ್ಯಾಮ್ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಬಟ್ ನಾವು ಅದನ್ನೇನು ಚೆಕ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಚೆಕ್ ಮಾಡಿ ನೋಡ್ತೀವಿ, ಅದು ಸತ್ಯನ ಸುಳ್ಳ ಅಂತ ಹೇಳಿ ಗೊತ್ತಾಗುತ್ತೆ ನಮಗೂ ಕೂಡ. ನಾನು ಆಲ್ರೆಡಿ ರೇಷನ್ಸ್ ಎಲ್ಲ ತಗೊಂಡಿದ್ದೆ, ಸುಮ್ಮನೆ ನೋಡೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಏನಾದರೂ ಬೇಕಾದರೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ನಾನು. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಹಾಕಿದ್ರು ಅವರು. ಸೀರಿಯಸ್ಲಿ ನಮ್ಗೆ ಖುಷಿ ಬಂದರೆ ಅವ್ರಿಗಂತೂ ಆರಾಮು. ಜಾಮೆಟ್ರಿ ಬಾಕ್ಸು, ಪೆನ್ಸು ಎಲ್ಲ ವೆರೈಟಿ ಆಗಿತ್ತು. ನಾನು ಅದನ್ನೇ ಹೇಳ್ಕೊಂಡು ಇದನ್ನು ತೋರಿಸ್ತಾ ಇದ್ದಿದ್ದು. ನಮ್ಮ ಖುಷಿ ಬಂದರೆ ಆರಾಮ್ಸಾಗಿ ತಗೋತಾರೆ ಇಲ್ಲಿ ಅಂತ ಹೇಳಿ. ಆಮೇಲೆ ನನಗೊಂದು ಸಾಸಿವೆ ಕಾಳು ಹಾಕೋದು ಬಾಕ್ಸ್ ಬರುತ್ತಲ್ಲ, ಅದು ಬೇಕಿತ್ತು. ಮತ್ತು ತರಕಾರಿ ಚಾಪ್ ಮಾಡೋದು ಒಂದು ಮಣೆ ಬೇಕಿತ್ತು. ಅವೆರಡೂ ತಗೊಂಡು ಹಂಗೆ ಮನೆಗೆ ಬರ್ತಾ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಇವಾಗ 10 ಮಂತದ್ದು ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಫೋಟೋಶೂಟ್ ಮಾಡಿ ತುಂಬ ದಿನ ಆಗಿದೆ, ಅಪ್ಲೋಡ್ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ಲಿಪ್ಪಿಂಗ್ ಮಿಸ್ ಆಗೋಗಿತ್ತು, ಸೊ ಇವಾಗ ಸಿಕ್ತು. ಇವಾಗ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು 10 ಅಂತ ಹೇಳಿ ಮೆಣಸಿನ್ಕಾಯಲ್ಲಿ ಈ ಥರ ಬರೆದಿದ್ದೆ, ಬಟ್ ಚಿಕ್ಕದಾಯಿತು. ಹಾಗಾಗಿ ಇವಾಗ ದೊಡ್ಡದು ಬರ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಗೊತ್ತಾಗುತ್ತೆ. ನಾವು ಎಲ್ಲ ಥರದ ತರಕಾರಿನೂ ತಂದು ಈ ರೀತಿ ಇಟ್ಟಿದ್ದು. ಸಿಹಿ ಮಾತ್ರ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ಅವತ್ತಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗಿತ್ತು ಅವಳಿಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಳು ಸಿಹಿ. ಆ ಥರ ಕ್ಯೂಟಾಗಿ ಡಿಫ್ರೆಂಟ್ ಲುಕ್ ಅಲ್ವಾ, ಹಾಗಾಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾವು ಇಷ್ಟು ದಿನ ನಾರ್ಮಲಾಗಿ ಅವಳನ್ನು ನೋಡ್ತಾ ಇದ್ದೆ ಅಲ್ವಾ. ಇವತ್ತು ಸ್ವಲ್ಪ ಅವಳು ಡಿಫ್ರೆಂಟಾಗಿ ರೆಡಿ ಆಗಿದ್ದಾಳಲ್ಲ, ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮೀಸೆ ಎಲ್ಲ ಬೆಳೆದಿದ್ದು ಅಲ್ವಾ, ಸೊ ಹಾಗಾಗಿ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳು ಫೋಟೋಶೂಟ್ಗೆ. ಈ ಸಲ ನಮಗೇನು ಪ್ರಾಬ್ಲಮ್ ಮಾಡಲಿಲ್ಲ. ಅವಳು ಫೋಟೋಸ್ ಎಲ್ಲ ತೆಗೆದ್ವಿ ನಾವು. ತೆಗ್ದಾದ್ಮೇಲೆ ಎಲ್ಲನೂ ಈ ರೀತಿ ಅಂಡಿದ್ಲು ಅಷ್ಟೇ. ಸೊ ಎಲ್ಲ ಈ ರೀತಿ ಅಂಡ್ಬಿಟ್ಟಿದ್ದಾಳೆ ಸೊಪ್ಪೆಲ್ಲ. ಸೊ ಅದೇ ಸೊಪ್ಪಲ್ಲೇ ಉಪ್ಸಾರು ಮಾಡಬೇಕು ಇವಾಗ ನಾನು. ಅವಳು ಏನೇನು ಸೊಪ್ಪು ಅಂಡಿದ್ದಾಳೆ ಅದೆಲ್ಲ ಉಪ್ಸಾರು ಮಾಡ್ತೀನಿ, ಇಲ್ಲಾಂದರೆ ಮೊಸಪ್ಪು ಏನಾದರೂ ಒಂದು ಮಾಡ್ತೀನಿ. ಸೊ ನೋಡಿ, ಈ ರೀತಿ ಡಬಲ್ ಟೇಪಲ್ಲಿ ಅಂಟಿಸಿರೋದು ನಾವು 10 ಅಂತ ಹೇಳಿ. ಬಟ್ ಕಂಪ್ಲೀಟ್ ಎಲ್ಲ ಫೋಟೋಸು, ವೀಡಿಯೋಸು ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ಈ ಮಂತದ್ದು ಅಷ್ಟೇ ನಂಗೆ ಫುಲ್ಲು ಸ್ಯಾಟಿಸ್ಫೈಡ್ ಆಯಿತು. ಅಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು. ಸಂಜು ಮಾತ್ರ ಮೀಸೆ ನಿಂಗೆ ಬೆಳೆದ್ಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು. ಅದೆಲ್ಲ ಆದಮೇಲೆ ಫಂಕ್ಷನ್ಸ್ಗೆ ಐಟಮ್ಸ್ಗಳು ಬೇಕಿತ್ತು, ಬಳೆ ಎಲ್ಲ ತೊಗೊಳೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಸೊ ಹಾಗೆ ಹೇರ್ ಕಟ್ಟು ಮಾಡಿಸ್ಬಿಡೋಣ ಅಂತ ಹೇಳಿ ಹೇರ್ ಕಟ್ ಮಾಡಿಸಿದ್ದೀನಿ. ನಂದು ಫಸ್ಟ್ ಇದ್ದಿದ್ದು ಹೇರ್ ಯಾವ ರೀತಿ ಅಂತ ಹೇಳಿದರೆ ಫುಲ್ಲು ಲಾಂಗ್ ಹೇರ್ ಇತ್ತು. ಅದು ಫೋಟೋಸ್ ಏನೂ ತೊಗೊಂಡಿಲ್ಲ. ಬೈ ಚಾನ್ಸ್ ಫೋಟೋ ಸಿಕ್ಕಿದ್ರೆ ನಾನು ಪಿಕ್ನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಅವರು ಈ ರೀತಿ ಲೇಯರ್ ಆಗಿ ಕಟ್ ಮಾಡಿದ್ದಾರೆ, ಲಾಂಗ್ ಲೇಯರೇ. ಅವರು ಸ್ಟಾರ್ಟಿಂಗು ನನ್ನ ಹೇರು ಒಂದಿಷ್ಟು ಉದ್ದ ಕಟ್ ಮಾಡಿ ಇಟ್ಕೊಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡಿದ್ದಾರೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ತುಂಬ ವರ್ಷ ಆಗಿತ್ತು ಹೇರ್ ಕಟ್ ಮಾಡಿಸಿ. ನಂಗೆ ಸಿಕ್ಕಾಪಟ್ಟೆ ಫೀಲ್ ಆಯ್ತಿತ್ತು ಕೆಳಗಡೆ ಕೂದಲೆಲ್ಲ ನೋಡಿ. ಆಮೇಲೆ ಬಿಡು, ನಂದು ಹೇಗಿದ್ದರೂ ತುಂಬ ಸಣ್ಣ ಇತ್ತಲ್ಲ ಕೂದಲು, ಒಂದು ಲಾಂಗ್ ಇತ್ತಲ್ಲ. ಈ ಸಲ ಶಾರ್ಟ್ನ ನಾನು ಫೀಲ್ ಮಾಡೋಣ ಅಂತ ಹೇಳಿ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಇದ್ದೆ. ಬಟ್ ಪರ್ಸ್ನಲಿ ಸಿಕ್ಕಾಪಟ್ಟೆ ಹರ್ಟ್ ಆಯಿತು ನನಗೆ. ನಾನು ಅದಕ್ಕೆ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗೋದೇ ಇಲ್ಲ. ಇವಾಗ ನಾವು ಐರನ್ ಮಾಡ್ತಾಯಿದ್ದೀವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ. ಹಾಗಾಗಿ ನಾನು ಬ್ಯುಸಿ ಇದ್ದೆ, ಐರನ್ ಮಾಡ್ತಿದ್ದೆ ಮತ್ತು ಸ್ಯಾರಿ ಎಲ್ಲ ಡ್ರಾಪ್ ಮಾಡ್ತಿದ್ದೆ ಅಂತ ಹೇಳಿ ಸಿಹಿನ ನೋಡ್ಕೊತ ಸಂಜು ಕೊಟ್ಟರೆ. ಅವ್ನು ಯಾವ ರೀತಿ ಸಿಹಿನ ನೋಡ್ಕೊತಿದ್ದಾನೆ ನೋಡಿ ಪಾಪ. ಒಂದು 2 ದಿಂಬು ಮಧ್ಯಕ್ಕೆ ಹಾಕ್ಬಿಟ್ಟು ಹೆಂಗೆ ನೋಡ್ಕೊತಾ ಇದ್ದಾನೆ. ಇಲ್ಲಿ ಆಲ್ರೆಡಿ ಒಂದು ಸ್ಯಾರಿ ಡ್ರಾಪ್ ಮಾಡಿದ್ದೀನಿ, ಮತ್ತು ಈ ಸ್ಯಾರಿನ ಡ್ರಾಪ್ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಇದೇನು ಡ್ರಾಪ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇ ಬೆಳಗ್ಗೆ ಎದ್ದು ರೆಡಿ ಆದಾಗ ಉಟ್ಕೋಬೋದು ಅಂತ ಹೇಳಿ
ಆ ಸೀರೆನ ಹಾಗೇ ಎತ್ತಿಟ್ಟೆ. ಸೊ ಇಲ್ಲಿ ಬಟ್ಟೆ ಎಲ್ಲ ಐರನ್ ಮಾಡ್ತಾಯಿದ್ದೀವಿ. ಅದಲ್ಲದೆ ಈ ಬಟ್ಟೆನೂ ಕೂಡ ಐರನ್ ಮಾಡಬೇಕು. ಈ ಬಟ್ಟೆ ಐರನ್ ಮಾಡಿ ನಾಳೆನೇ ಫಂಕ್ಷನ್ ಇರೋದು. ಇನ್ನೂ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವೇ, ಇದೆಲ್ಲ ಫುಲ್ಲು ಸಿಹಿ ಬಟ್ಟೆ. ಅದಲ್ಲದೆ ಇಲ್ಲಿ 2 ಬ್ಯಾಗ್ ಇದೆ ಮತ್ತು ಈ ಬ್ಯಾಗಿಗೆಲ್ಲ ಕ್ಲೀನಾಗಿ ಫಿಲ್ ಮಾಡಬೇಕು, ಐರನ್ ಮಾಡಿ, ಸ್ಯಾರಿ ಡ್ರಾಪ್ ಮಾಡಿ ಎಲ್ಲನೂ ಕೂಡ. ಸಂಜು ಬರ್ತಾಯಿಲ್ಲ, ನಾನೇ ಹೋಗ್ತಾ ಇರೋದು. ಸಂಜು ನೆಕ್ಸ್ಟ್ ಡೇ ಬರ್ತಾರೆ. ಟೈಮ್ ಬಂದು 12:45 ಆಗಿದೆ. ಇನ್ನೂ ಯಾವ ಕೆಲಸನೂ ಮುಗಿದಿಲ್ಲ. ಸ್ಯಾರಿ ಡ್ರಾಪ್ ಕೂಡ ಆಗಿಲ್ಲ. ಸ್ಯಾರಿ ಡ್ರಾಪ್ ಮಾಡಿರೋದು ಇನ್ನೂ ಐರನ್ ಕೂಡ ಮಾಡಬೇಕು. ಸಿಹಿನೂ ಇನ್ನೂ ಎದ್ದಿದ್ದಾಳೆ. ಸಿಹಿನೂ ನೋಡ್ಕೋಬೇಕು. ಅವಳನ್ನ ಮಲಗಿಸಿ ನಾನೆಲ್ಲ ಡ್ರಾಪ್ ಮಾಡಿ ಪ್ಯಾಕ್ ಮಾಡಿ ಹೊರಡೋಷ್ಟೊತ್ತಿಗೆ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಎಲ್ಲ ಕೆಲಸನೂ ಮುಗಿಸ್ಬೇಕು. ಸಿಹಿ ನೋಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಬಟ್ ಆದರೂ ಇವತ್ತು ಎಷ್ಟೊತ್ತಾರು ಆಗಲಿ ಎಲ್ಲನೂ ನಾನು ಪ್ಯಾಕ್ ಮಾಡ್ಕೋಬೇಕು. ಆಮೇಲೆ ಸಿಹಿಗೆ ಏನೇನು ಬೇಕು ಮೇನ್ ಥಿಂಗ್ಸ್ ಎಲ್ಲ ಎತ್ಕೋಬೇಕು. ಅದೇ ಸ್ವಲ್ಪ ರಿಸ್ಕು. ಹೆಂಗೆ ಎತ್ಕೊಂಡ್ರು ಒಂದಾರು ಮರ್ತೇ ಬಿಡ್ತೀನಿ ನಾನು. ಎಸ್ ನೋಡ್ಕೊಬಂದ್ರಲ್ಲ ಕ್ಲಿಪ್ಪಿಂಗ್ಸು, ಅಷ್ಟೇ ತೊಗೊಂಡಿದ್ದು. ಇವಾಗ ನಾನು ಬಸ್ ಸ್ಟಾಪಿಗೆ ಬಂದೆ. ಬಸ್ ಸ್ಟಾಪಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಬರ್ತಾರೆ ಅಂತ ಹೇಳಿ. ಈ ಕಡೆಯಿಂದ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬಂದಮೇಲೆ ನನ್ನ ಲಗೇಜು ಸ್ವಲ್ಪ ಜಾಸ್ತಿನೇ ಇದೆ. ನಮ್ಮಮ್ಮಂದು ಏನೂ ಲಗೇಜ್ ಇಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಲಗೇಜ್ ಅವ್ರು ಎತ್ಕೋತಾರೆ. ಫೈನಲಿ ಅಮ್ಮ ಬಂದರು. ಅಮ್ಮಂದೇನು ಲಗೇಜ್ ಇರಲಿಲ್ಲ. ಸೊ ಹಾಗಾಗಿ ನನಗೂ ಕೂಡ ಈಸಿ ಆಯಿತು. ಬಸ್ ಹತ್ತಿ ನಾವು ಮಳವಳ್ಳಿಗೆ ಹೋಗಿ, ಮಳವಳ್ಳಿಯಿಂದ ಕೆ ಎಮ್ ದೊಡ್ಡಿಗೆ ಹೋಗಿ, ಕೆ ಎಮ್ ದೊಡ್ಡಿಯಿಂದ ಹೊನ್ನೇಕನಹಳ್ಳಿಗೆ ಹೋಗಬೇಕು. ಹೊನ್ನೇಕನಹಳ್ಳಿಲಿ ಫಂಕ್ಷನ್ ಇರೋದು. ಸೊ ಓಕೆ, ನೋಡೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ನಾವು ದೇವಸ್ಥಾನದ ಹತ್ರ ಬಂದ್ವಿ. ಬಟ್ ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ನಾಮಕರಣ ಎಲ್ಲ ಮುಗ್ದೋಗಿತ್ತು. ಅಂದರೆ ಮುದ್ದುಗೆ ಬುಂಡೆ ಎಲ್ಲ ಮಾಡಿಸ್ಬಿಟ್ಟಿದ್ರು. ಪೂಜೆನೂ ಕೂಡ ಆಗಿತ್ತು. ಆದರೆ ಬಸಪ್ಪನ ಪೂಜೆ ಮಾತ್ರ ಪೆಂಡಿಂಗಲ್ಲಿತ್ತು. ನಾವು ಹೋದಾಗ ಮಾಡ್ತಾಯಿದ್ರು. ಅದನ್ನು ಖುಷಿ ಆಯಿತು ಅಷ್ಟೇ. ಆ್ಯಂಡ್ ನಮ್ಮ ಅಕ್ಕ ಖುಷಿ ಯಶಿಕಾ ಎಲ್ಲ ರೆಡಿ ಆಗಿಬಿಟ್ಟಿದ್ರು. ನಾವು ಆಮೇಲೆ ಹೋಗಿದ್ದು. ಸೊ ಬಸಪ್ಪನ ಪೂಜೆ ಒಂದು ಇವಾಗ ಮಾಡ್ತಿದ್ರಲ್ಲ ಅಂತ ಹೇಳಿ ನಿಜವಾಗ್ಲೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಹತ್ರದಿಂದ ನೋಡೋ ಭಾಗ್ಯ ಸಿಗ್ತಲ್ಲ ಇದು ಒಂದಾದರೂ ಅಂತ ಹೇಳಿ. ನಾನು ಹೊನ್ನೇಕನಹಳ್ಳಿ ದೇವಸ್ಥಾನಕ್ಕೆ ಒಂದು 2 ಟೈಮ್ ಅಷ್ಟೇ ಹೋಗಿರೋದು. ಬಟ್ ಯಾವತ್ತೂ ಇಷ್ಟು ಹತ್ರದಿಂದ ನಾನು ಪೂಜೆ ಮಾಡೋದನ್ನು ಸೀರಿಯಸ್ ಆಗಿ ನೋಡಿರಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ನಮ್ಮ ಅಕ್ಕ ಅರಕೆ ಇಲ್ಲಿಗೇ ಮಾಡ್ಕೊಂಡಿದ್ಲು. ಗಂಡು ಪಾಪು ಆದರೆ ಇಲ್ಲೇ ನಾಮಕರಣ ಮಾಡ್ತೀವಿ ಅಂತ ಹೇಳಿ. ಮತ್ತು ಬಸಪ್ಪನ ಪಾದಕ್ಕೂ ಕೂಡ ಬೆಳ್ಳಿದು ಬಳೆ ಹಾಕ್ಸಿದ್ದಾಳೆ ನಮ್ಮ ಅಕ್ಕ. ಆ್ಯಂಡ್ ಇನ್ನೊಂದು ನಮ್ಮ ಕಡೆ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಬೇಬಿ ನಾಮಕರಣನ ಕಬ್ಡಿಲಿ ಮಾಡ್ತಾರೆ, 2ನೇ ಪಾಪು ನಾಮಕರಣನ ಚಿಕ್ಕಲ್ಲೂರಲ್ಲಿ ಮಾಡ್ತಾರೆ, 3ನೇ ಪಾಪು ನಾಮಕರಣನ ಕುರುಬನಕಟ್ಟೆಲೇನೋ ಮಾಡ್ತಾರೆ. ಸೊ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಹೀಗೆ ಮಾಡೋದು. ಬಟ್ ಅರ್ಕೆ ಮಾಡ್ಕೊಂಡಿದ್ರೆ ಮಾತ್ರ ಬೇರೆ ಬೇರೆ ಕಡೆ ಮಾಡ್ತಾರೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಏನು ಅರ್ಕೆ ಇಲ್ಲ ಅಂತಂದರೆ ಸೇಮ್ ಹೇಗಿದೆ ನಮ್ಮ ಕ್ಯಾಸ್ಟಲ್ಲಿ ಹಾಗೇ ಮಾಡಬೇಕು. ಇವಾಗ ಬಸಪ್ಪನ ಪಾದಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ನಮ್ಮ ಅಕ್ಕ ಅವ್ರ ಕೈಲೇ ಮೊಸರು ಮತ್ತು ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಸಿದ್ರು. ಸೊ ಅದೇ ರಸಾಯನನ ಪ್ರಸಾದ ಆಗಿ ಎಲ್ಲರಿಗೂ ಕೊಟ್ಟರು. ಚೆನ್ನಾಗಿತ್ತು ತಿನ್ನೋದಕ್ಕೆ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಸೀರಿಯಸ್ ಆಗಿ ನೋಡ್ತಾ ಇರ್ಬೋದು ನೀವೇ ಪೂಜೆ ಎಲ್ಲ ಹೇಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಆ್ಯಂಡ್ ಖುಷಿ, ಯಶಿಕಾ, ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಮುದ್ದು 5 ಜನನೂ ಸೇಮ್ ಕಲರಲ್ಲೇ ಔಟ್ಫಿಟ್ನ ಹಾಕಿದ್ರು. ಚೆನ್ನಾಗಿತ್ತು ಒಂದು ರೀತಿ. ಸೊ ಆ ರೀತಿನೇ ಹಾಕ್ಕೊಂಡ್ರೆ ಸರಿ, ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಖುಷಿ, ಯಶಿಕಾನೂ ಅಷ್ಟೇ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಅವರು. ಅವ್ರಿಗಿಬ್ರಿಗೂ ಸೇಮ್ ಸ್ಟಿಚ್ ಮಾಡಿಸಿದ್ದು ನಮ್ಮ ಅಕ್ಕ ಸ್ಯಾರಿನ ತೊಗೊಬಂದು. ನಮ್ಮ ಅಕ್ಕನೂ ಕೂಡ ಔಟ್ಸೈಡ್ ಸ್ಯಾರಿ ತೊಗೊಂಡಿದ್ದು. ಇದನ್ನು ನಾನು ಹೇಳಿದ್ನಲ್ಲ ಇನ್ಬಾಕಿದ ಔಟ್ಸೈಡ್ ತೊಗೊಂಡ್ಲು ಅಂತ ಹೇಳಿ, ಅದು ಇದೇನೆ. ನಮ್ಮ ಭಾವನಿಗೂ ಕೂಡ ಅವಳು ಔಟ್ಸೈಡೇ ತೊಗೊಂಡಿದ್ದು. ಮುದ್ದುಗೆ ಬಂದು ಬುಕ್ ಮಾಡಿದ್ದು, ಅದು 2 ಸೆಟ್ಟೇನೋ. ಆಲ್ರೆಡಿ ನಾನು ಲಿಂಕ್ ಹಾಕಿದ್ದೀನಿ ಅದನ್ನು. ಆ್ಯಂಡ್ ನಮ್ಮ ಖುಷಿ ಯಶಿಕಂದು ಡ್ರೆಸ್ಸು ಯಾಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, ನಮ್ಮ ಅಕ್ಕ ಒಂದು ಲೇಸ್ ಟೈಪಲ್ಲಿ ಬುಕ್ ಮಾಡಿದ್ಲಲ್ಲ, ಸೊ ಅದನ್ನು ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಬ್ರದ್ದು ಔಟ್ಫಿಟ್ಟು. ನಾನು ಲೇಟಾಗಿ ಬಂದಿರೋದ್ರಿಂದ ಅವರು ರೆಡಿ ಆಗಿರೋದೆಲ್ಲ ಫುಲ್ ಹೋಗಿಬಿಟ್ಟಿತ್ತು. ಅದಕ್ಕೆ ನಾನು ತೋರಿಸೋದಕ್ಕಾಗಲಿಲ್ಲ. ಮುಂಚಿತವಾಗಿ ಬಂದಿದ್ದರೆ ತೋರಿಸ್ಬೋದಿತ್ತು. ಸೊ ನಮ್ಮ ಮುದ್ದು ನೋಡಿ ಯಾವ ರೀತಿ ರೆಡಿ ಆಗಿದ್ದಾನೆ. ಅವನಿಗೆ ಫುಲ್ ಪಂಚೆ ಶರ್ಟ್ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನಮ್ಮ ಮುದ್ದು ಬುಂಡೆ ಆಗಿರೋದಕ್ಕೆ. ಅರೆ ಒಂದು ಫೀಲ್ ಇತ್ತು, ನಾನು ಒಂದು ರೀಲ್ ಮಾಡ್ಕೋಬೇಕಿತ್ತು. ಅದೇ ಇವಾಗೆಲ್ಲ ಬುಂಡೆ ಮಾಡಿಸ್ಬೇಕಾದ್ರೆ ರೀಲ್ಸ್ ಇದೆ ನೋಡಿ ಟ್ರೆಂಡಿಂಗಾಗಿ, ಅದನ್ನು ಮಾಡ್ಕೋಬೇಕು ಅವನ ಜೊತೆ ಅಂದ್ಕೊಂಡಿದ್ದೆ. ಬಟ್ ನಾನು ಲೇಟಾಗಿ ಬಂದಿರೋದ್ರಿಂದ ಅದು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದೊಂದು ಮಾತ್ರ ಸಿಕ್ಕಾಪಟ್ಟೆ ಫೀಲ್ ಇದೆ ನನಗೆ ಹೇಳ್ಬೇಕಂತಂದರೆ. ನನ್ನ ಮಗಳು ನೋಡಿ ಫ್ರಾಕ್ ಹಾಕ್ಕೊಂಡು ಅಂಬೆಗಾಲು ಹಾಕ್ಕೊಂಡು ಬರ್ತಾಯಿದ್ದಾಳೆ. ಸಿಹಿಗೆ ನಾನು ಮನೆಯಿಂದ ಬರಬೇಕಾದ್ರೆ ಬೇರೆ ಡ್ರೆಸ್ ಹಾಕಿದ್ದೆ. ಸೊ ಇದು ನಮ್ಮ ಅಕ್ಕ ಕೊಡಿಸಿರುವಂಥ ಫ್ರಾಕು. ಅವಳು ಫೋಟೋಗ್ರಾಫರ್ನೆಲ್ಲ ಕರೆಸಿದ್ಲಲ್ಲ ಅಂತ ಹೇಳಿ ಇವಾಗ ಈ ಫ್ರಾಕ್ನ ಹಾಕಿದ್ದೀವಿ. ನಮ್ಮ ಮುದ್ದು ಬಂದು ಪಂಚೆ ಎಲ್ಲ ಹಾಕೋಬಿಟ್ಟಿದ್ದಾನೆ. ನಮ್ಮ ಖುಷಿ ಯಶಿಕಾ ಈ ರೀತಿ ರೆಡಿಯಾಗಿದ್ದು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಇಬ್ಬರೂ ಕೂಡ. ಇದೇ ದೇವಸ್ಥಾನ ಹೊನ್ನೇಕನಹಳ್ಳಿ. ಸೊ ಇಲ್ಲಿ ಬಸಪ್ಪ ಇದೆ. ಬಸಪ್ಪ ಪಾದ ಎಲ್ಲ ಕೊಡ್ತಾರೆ ಮತ್ತು ದಾಟ್ತಾರೆ. ನಾನು ದಾಟಿಸ್ಬೇಕು, ಪಾದನೂ ಕೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇವಾಗ ತಾನೇ ಬಂದಿದ್ದೀನಲ್ಲ, ನಾವು ಇನ್ನೂ ಒಂದು 2 ಡೇಸ್ ಇರ್ತೀವಲ್ಲ. ಸೊ ಆಮೇಲೆ
ಪೂಜೆ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಲಾಸ್ಟಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ. ಮನೆಗೂ ಕೂಡ ಕಾಯಿ ತೊಗೋಬೇಕು, ಬಟ್ ಮನೆಗೆ ಕಾಯಿ ತೊಗೊಂಡ್ರೆ ಏನು ಅಂದರೆ ತೊಗೊಂಡ ತಕ್ಷಣ ಮನೆಗೆ ಹೊರಡಬೇಕು, ಎಲ್ಲೂ ಇಡೋ ಹಾಗಿಲ್ಲ. ಹಾಗಾಗಿ ಸಂಜೆ ಬರ್ತಾರಲ್ಲ ಅವಾಗ ತೊಗೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನಮ್ಮ ಅಕ್ಕವ್ರು ಚೌಟ್ರಿ ಮಾಡಿದರು, ಅಲ್ಲಿಗೆ ಬಂದ್ವಿ ನಾವು ಚೌಟ್ರಿ ಹತ್ರ. ಸೊ ಅಲ್ಲಿ ತಂಪಾಗಲಿ ಬಿಸಿಲಲ್ವ ಅಂತ ಹೇಳಿ ಈಚೆ ಟಾರ್ಪಲ್ ಹಾಸ್ಕೊಂಡು ಕೂತಿದ್ದೀವಿ. ನಮ್ಮ ಅಕ್ಕ ಮೂಯೆಲ್ಲ ಎತ್ತಿ ಇಟ್ಕೋತಾ ಇದ್ಲು ಕ್ಲೀನಾಗಿ ಒಂದು ಕಡೆ. ನಮ್ಮ ಮುದ್ದು ಮತ್ತು ಸಿಹಿ ಇಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು. ಇಬ್ಬರು ಹೊಡೆದಾಡ್ತಾರೆ, ಅದಕ್ಕೆ ನಾವು ಜೊತೆಲಿ ಬಿಡೋದೇ ಇಲ್ಲ ಜಾಸ್ತಿ. ನಮ್ಮ ಮುದ್ದು ಬೋಳ ಮಾಡ್ಕೊಬಿಟ್ಟಿದ್ದಾನೆ. ನಾನು ಹೋಗೋಷ್ಟರಲ್ಲೇ ನಮ್ಮ ಮುದ್ದದ ಬೋಳ ಎಲ್ಲ ಆಗಿಬಿಟ್ಟಿತ್ತು, ಬುಂಡೆ ಎಲ್ಲ ಮಾಡಿಸ್ಬಿಟ್ಟಿದ್ರು. ಅದೊಂದು ಫೀಲ್ ಇತ್ತು ನನಗೆ, ಯಾಕಂದರೆ ಬೇಗ ಹೊರಡಬೇಕಿತ್ತು, ಆಗಲಿಲ್ಲ ಬೇಗ ಹೊರಡೋದಕ್ಕೆ. ಜೊತೆಗೆ ಯಾರೂ ಇರಲಿಲ್ವಲ್ಲ, ಹಾಗಾಗಿ ಅಮ್ಮ ಜೊತೆಲೇ ಹೋಗಬೇಕು ಅಂತ ಲೇಟಾಗಿ ಹೊರಟೆ ನಾನು. ಅಲ್ಲಿ ನೋಡಿ ನವಿಲು ಬಂದಿದೆ, ಅದಕ್ಕೆ ನಮ್ಮಮ್ಮ ನವಿಲು ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಐಕ್ಳನ್ನೆಲ್ಲ. ಅದು ಝೂಮ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಕ್ಯಾಮ್ರಾ ಶೇಕ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಥಿಂಕ್ ನಿಮ್ಗೆ ಕಾಣಿಸ್ತಿದೆ ಅಂತ ನಾನು ಅನ್ಕೋತೀನಿ. ನಾವು ಮುಂದೆ ಗಂಟ ಹೋದ್ವಿ, ಬಟ್ ಅಷ್ಟೊತ್ತಿಗೆ ಅದು ರೋಡನ್ನ ಕ್ರಾಸ್ ಮಾಡಿಬಿಡ್ತು. ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ನಾನು. ವೀಡಿಯೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ, ಆ್ಯಂಡ್ ಲೆಂತಿ ಆಗುತ್ತೆ, ಬೇಡ ಅದನ್ನೇ ನೋಡಿ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಇವರು ಹೋಗೋದೋ ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದಾರೆ, ಯಾಕಂದರೆ ನವಿಲು ಓಡೋಗ್ಬಿಡುತ್ತಲ್ವ ಬೇಗ, ಅದು ಹೊಂಟೋಗ್ಬಿಡುತ್ತೆ ಅಂತ ಹೇಳಿ ಇವರು. ಅದಕ್ಕೆ ನಿಧಾನಕ್ಕೆ ಅದು ಗೊತ್ತಾಗ್ದಿರಂಗೆ ಸೌಂಡ್ ಮಾಡ್ದಿರಂಗೆ ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ನಾನು ಜೊತೆಲಿ ಹೋಗೋಣ ಅಂತೇಳಿ ನಾನು ಹೋಗ್ತೀನಿ ಇವಾಗ, ಹತ್ರದಿಂದ ವೀಡಿಯೋ ಮಾಡೋಣ ಅಂತ ಹೇಳಿ. ಸೊ ನೋಡಿ, ಅದು ಆಲ್ರೆಡಿ ರೋಡ್ ಕ್ರಾಸ್ ಆಗಿ ಹೊಂಟೋಯ್ತು. ಆ್ಯಂಡ್ ನಂದು ಕ್ಯಾಮ್ರಾ ಯಾಕೋ ಕ್ಲಾರಿಟಿನೇ ಬರ್ತಾಯಿಲ್ಲ ನೋಡಿ, ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ ಕ್ಲಾರಿಟಿನೇ ಸಿಗ್ತಾಯಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಿ ಸ್ವಲ್ಪ ಗ್ಲಾಸ್ನ ಚೇಂಜ್ ಮಾಡಿಸ್ಬೇಕು, ಮಾಡಿಸಿದ್ಮೇಲೆ ಸರಿ ಬರುತ್ತೆ. ಸೊ ಚೇಂಜ್ ಮಾಡಿಸೋವರೆಗೂ ಹೀಗೇನೆ ಕ್ಲಾರಿಟಿ, ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನವಿಲೆಲ್ಲ ನೋಡಾಯ್ತಲ್ಲ, ನೋಡಾಗಿ ಇನ್ನೇನು ಅದಕ್ಕೆ ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಅದು ಚೌಟ್ರಿ ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ ಚೌಟ್ರಿ, ಆ ಸರೌಂಡಿಂಗಲ್ಲಿ ಯಾವುದೂ ಕೂಡ ಚೌಟ್ರಿ ಇಲ್ಲ. ಸೊ ಅದು ಇನ್ಕಂಪ್ಲೀಟ್ ಆಗಿರೋದು, ಅಂದರೆ ಚೌಟ್ರಿ ಆಗ್ತಾ ಇದೆ, ಊಟದ ಹಾಲು ಎಲ್ಲ ಆಗಿದೆ ಆಲ್ರೆಡಿ. ಅದು ಒಂದಷ್ಟೇ ಕಂಪ್ಲೀಟ್ ಆಗಿರೋದು, ಇನ್ನೊಂದು ಕಂಪ್ಲೀಟ್ ಆಗಿಲ್ಲ. ಸೊ ಚೌಟ್ರಿ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದು. ಊಟಕ್ಕೆ ಒಂದು ಪಂಕ್ತಿ 2 ಪಂಕ್ತಿ ಆಗಿಬಿಟ್ರೆ ಅಷ್ಟು ಜನ ಆಗಿಬಿಡ್ತಾರೆ, ಅಷ್ಟು ದೊಡ್ಡ ಚೌಟ್ರಿ ಅದು. ಮರಿ ಎಲ್ಲ ತಂದಿದ್ದಾರೆ ನಮ್ಮ ಭಾವ, 2 ಮರಿ. ಸಂಜುನು ಬಂದರು ನೈಟ್ ಅನ್ನಂಗೆ. ಸಿಹಿಗೆ ಆ ಥರ ಮರಿ ಹಸು ಎಲ್ಲ ತುಂಬ ಇಷ್ಟ, ನಾಯಿ ಎಲ್ಲ. ಹಾಗಾಗಿ ಅವಳಿಗೆ ತೋರಿಸ್ತಾ ಇದ್ದಾರೆ. ಯಶಿಕುಂಗೆ ನಮ್ಮ ಸಂಜು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಅವಳು ಸಂಜು ಜೊತೆನೇ ಇದ್ಲು. ನನ್ನೇ ಟೀಸ್ ಮಾಡ್ತಾಳೆ ಸಂಜು ಜೊತೆ ಸೇರಿಕೊಂಡು. ನಾಳೆ ಮಾರ್ನಿಂಗ್ ಅಡುಗೆಗೆ ಮತ್ತು ಊಟಕ್ಕೆಲ್ಲ ಏನೇನು ಬೇಕು ಅಂತ ಹೇಳಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಖಾರದ ಪುಡಿ ಎಲ್ಲ ಬಿಡಿಸಿ ಇವಾಗಲೇ ಒಣಗಾಕಿದ್ದಾರೆ ಆರಲಿ ಅಂತ ಹೇಳಿ. ಸೊ ನಾನು ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.